ಮಹಾತ್ಮ ಗಾಂಧಿ ಹೆಸರು ತೆಗೆದ ಕೇಂದ್ರಕ್ಕೆ ತಕ್ಕ ಪಾಠದ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಎಂದು ಕರೆಯುತ್ತೇವೆ. ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳನ್ನು ದುರ್ಬಲಗೊಳಿಸುತ್ತಿದೆ. ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ಕಾಂಗ್ರೆಸ್ನಿಂದ ಭಾರಿ ಒತ್ತಡ. ಮಹಾತ್ಮ ಗಾಂಧೀಜಿ ಹೆಸರನ್ನ ಶಾಶ್ವತಗೊಳಿಸುವುದಕ್ಕೆ ಕಾಂಗ್ರೆಸ್ ಈ ಹೊಸ ಪ್ಲಾನ್ ಅನ್ನು ರೂಪಿಸಿದೆ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳು ಸರಿಸುಮಾರು 5,800 ಗ್ರಾಮ ಪಂಚಾಯಿತಿಗಳು ರಾಜ್ಯದಲ್ಲಿದ್ದಾವೆ. 6,000 ಹತ್ತಿರ ಗ್ರಾಮ ಪಂಚಾಯಿತಿ ಅಂತ ಕರಿಬಹುದು, ಹೇಳ್ಬೋದು, ತೊಂದರೆ ಇಲ್ಲ. ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ಕಾಂಗ್ರೆಸ್ ಬಹಳಷ್ಟು ಒತ್ತಡಗಳನ್ನು ಹಾಕ್ತಿದೆ. ಮನ್ರೇಗಾ ಅನ್ನೋ ಯೋಜನೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಯುವಕರಿಗೆ ಹೊಸ ಕೆಲಸದ ಉತ್ಸಾಹವನ್ನು ತುಂಬಿದ್ದ ಒಂದು ಯೋಜನೆ. ಈ ಯೋಜನೆಯನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಮ್ಜಿ ಎನ್ನುವಂತಹ ಮರು ನಾಮಕರಣವನ್ನು ಮಾಡುತ್ತೆ. ಮನ್ರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ರಾಮ್ಜಿ ಎನ್ನುವಂತಹ ಒಂದು ಹೊಸ ನಾಮಕರಣವನ್ನು ಮಾಡುತ್ತೆ, ಮರು ನಾಮಕರಣ. ಕೇವಲ ಇದನ್ನ ಪ್ರಸ್ತಾಪ ಮಾಡಿದ್ದು ಮಾತ್ರ ಅಲ್ಲ ಕೇಂದ್ರ ಸರ್ಕಾರ, ಬದಲಾಗಿ ರಾಷ್ಟ್ರಪತಿಯ ಅಂಗೀಕಾರವನ್ನ ಪಡೆದು ಇದನ್ನ ಪ್ರತ್ಯೇಕ ಮಸೂದೆಯಾಗಿ ಈಗ ರಾಷ್ಟ್ರದಲ್ಲಿ ಚಾಲ್ತಿಯಲ್ಲಿದೆ ಆ ಒಂದು ರಾಮ್ಜಿ ಅನ್ನುವಂಥ ಯೋಜನೆ. ಇಲ್ಲಿ ಬದಲಾಗಿದ್ದು ಏನು? ಮಹಾತ್ಮ ಗಾಂಧಿಯ ಹೆಸರು. ಬಿಜೆಪಿಗರಿಗೆ ಮಹಾತ್ಮ ಗಾಂಧಿಯನ್ನ ಕಂಡ್ರೆ ಯಾಕಿಷ್ಟು ಹೊಟ್ಟೆ ಉರಿ? ಗಾಂಧೀಜಿಯ ಹೆಸರು ಕೇಳಿದ ತಕ್ಷಣ ಕಿವಿಗೆ ಕಾದ ಸೀಸಾ ಬಿದ್ದವರಾಗಿ ಯಾಕೆ ಆಡ್ತಾರೆ? ಕಾಂಗ್ರೆಸ್ಸಿಗರ ಆರೋಪ ಇದು. ಮಹಾತ್ಮ ಗಾಂಧೀಜಿ ಮನುಸ್ಮೃತಿಯನ್ನ ನಿರಾಕರಣೆ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಭಾರತದಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಈ ಭಾರತದ ಪ್ರಬಲ ಮತ್ತು ಬಲಾಢ್ಯ ಸಮುದಾಯಗಳಿಗೆ ತೃಪ್ತಿ ಕೊಡುವಂತಹ ಯಾವುದೇ ತರಹದ ನಿರ್ಧಾರಗಳನ್ನು ಮಾಡಿರಲಿಲ್ಲ. ಹಾಗಾಗಿ RSS ಮತ್ತು ಬಿಜೆಪಿಗರಿಗೆ ಮಹಾತ್ಮ ಗಾಂಧಿಯ ಹೆಸರು ಕೇಳಿದ್ರೆ ಒಂದು ತರಹದ ಖಾರ, ಒಂದು ತರಹದ ಇರಿಸು ಮುರಿಸು ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತು. ಇವತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ರಾಜ್ಯ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದ್ದು ಕೂಡ ಅದರ ಭಾಗವಾಗಿತ್ತು. ಎಲ್ಲಿಯಾದರೂ ಪ್ರತಿಭಟನೆಗಳನ್ನು ಮಾಡಬಹುದಾಗಿತ್ತು ಕಾಂಗ್ರೆಸ್, ಆದರೆ ಮಾಡೋದಕ್ಕೆ ಹೋಗಲಿಲ್ಲ ಅವರು. ರಾಜ್ಯದ 28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 5 ಕಿಲೋಮೀಟರ್ ಕನಿಷ್ಠ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ DK ಕರೆ ಕೊಡ್ತಾರೆ ಕಾಂಗ್ರೆಸ್ಸಿನ ಬೂತ್ ಮಟ್ಟದ ಕಾರ್ಯಕರ್ತರಿಗೆ. ಅದಕ್ಕೆ ಕಾರಣವೇನು? ಮುಂಬರುವಂತಹ GBA ಎಲೆಕ್ಷನ್ಗಳನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಒಂದು ಸತ್ಯಾಗ್ರಹದ ರಣಕಹಳೆಯನ್ನು ಮೊಳಗಿಸಿದಾಗ ರಾಜ್ಯದಾದ್ಯಂತ ಕಾಂಗ್ರೆಸ್ಸಿನ ಬಗ್ಗೆ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಬಿಜೆಪಿಗರು ಅದನ್ನು ಕುಹಕವಾಡಿದ್ರು. ಮಹಾತ್ಮ ಗಾಂಧಿಯ ಮೇಲೆ ಕಾಂಗ್ರೆಸ್ಸಿಗೆ ವಿಶೇಷವಾದ ಗೌರವವೇನೂ ಇಲ್ಲ, ಬದಲಾಗಿ ಒಂದು ತರಹದ ರಾಜ್ಯದಲ್ಲಿ ಇಂದ್ರಜಾಲವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಕಣಕಟ್ಟಿನ ನಾಟಕ ಆಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿಗರು. ಅದೇನೇ ಇರಲಿ, ರಾಜ್ಯದ ಅಷ್ಟು ಗ್ರಾಮ ಪಂಚಾಯಿತಿಗಳೇನಿದಾವೋ ಆ ಪಂಚಾಯಿತಿಗಳಿಗೆ ನಾವು ಮಹಾತ್ಮ ಗಾಂಧಿ ಭವನ ಅಂತೇಳಿ ಹೆಸರಿಡ್ತೀವಿ ಅಂತ ಹೇಳ್ತಾರೆ DK. ಯಾಕೆ ಈ ತರಹದ್ದೊಂದು ನಿರ್ಧಾರ ಅಂತ ಕೇಳಿದ್ರೆ, ಮನ್ರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಈ ಮಹಾತ್ಮ ಗಾಂಧಿಯ ಹೆಸರನ್ನು ಬಿಟ್ಟು ಹಾಕಿದ್ದೀರಲ್ಲ, ಸಾವರ್ಕರ್ ಜೊತೆಗೆ RSS ಸಂಘ ಪರಿವಾರದ ಪ್ರಿಯರ ಹೆಸರುಗಳನ್ನು GG ಅಂತ ಹೇಳಿ ಸೇರಿಸಿದ್ದೀರಿ. ಹಾಗಾಗಿ ನಮ್ಮವರ ಹೆಸರನ್ನು ಗ್ರಾಮ ಪಂಚಾಯತಿಗೆ ಹಾಕ್ತೀವಿ ಅಂತ ಹೇಳಿ DK ಶಿವಕುಮಾರ್ ಕರೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಸಾವಿರಾರು ಪಂಚಾಯತಿಗಳಿಗೂ ಮಹಾತ್ಮ ಗಾಂಧಿ ಹೆಸರಿಡ್ತೀವಿ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರು ಬದಲಾವಣೆ. DK ಬಿಗ್ ಅನೌನ್ಸ್ಮೆಂಟ್. ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ಪ್ಲಾನ್ ಮಾಡಿದ ಕಾಂಗ್ರೆಸ್ ಇನ್ನಿದು ಕೋರ್ಟ್ ಅಂಗಳಕ್ಕೆ ಹೋಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.